ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಮಸ್ತೆ ಸರ್. ಅಕ್ಕ ನಮ್ಮ ಪ್ರಿನ್ಸಿಪಲ್ ಅನಂತ ಕುಲಕರ್ಣಿ ಅಂತ. ಸರ್ ಕೂತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಶಾರದಾ, ವಿಷಯ ತಿಳಿತು. ಮೇಡಮು ಫೋನಲ್ಲಿ ಎಲ್ಲ ವಿವರಿಸಿದ್ರು. ಸಾರಿ ಮಗು. ಸರ್, ನೀವೊಂದು ಕಾಲೇಜ್ ಪ್ರಿನ್ಸಿಪಲ್. ಅವಳು ನಿಮ್ಮ ಕಾಲೇಜಲ್ಲಿ ಕಲಿತಿರೋ ಸ್ಟೂಡೆಂಟ್. ಎಷ್ಟೋ ಕನ್ಸುಗಳನ್ನ ಕಟ್ಕೊಂಡು ಅವ್ರು ನಿಮ್ಮ ಕಾಲೇಜ್ ಸೇರಿರ್ತಾರೆ. ಹಾಗಿದ್ದಾಗ ಅವ್ರೇನಾದ್ರೂ ಪ್ರಶ್ನೆ ಕೇಳಿದ್ರೆ, ನ್ಯಾಯ ಕೇಳಿದ್ರೆ, ಅವ್ರ ದನೀನ ನೀವು ಮುಚ್ಚಾಕೋ ಕೆಲಸ ಮಾಡಿದ್ರೆ ಅವ್ರ ಮನಸ್ಥಿತಿ ಏನಾಗ್ಬೇಡ. ಸಾರಿ ಮೇಡಮ್, ಈ ವಿಷಯ ಈ ತರ ತಿಳ್ಕೊಳ್ಳುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಸರ್, ಕಾಲೇಜ್ ಪ್ರಿನ್ಸಿಪಲ್ ಅಂದ್ರೆ ತುಂಬಾ ದೊಡ್ಡ ಜವಾಬ್ದಾರಿ. ಅಂದ್ರೆ ನೀವು ಆ ಸ್ಟೂಡೆಂಟ್ಗೆ ತಂದೆ ತರ ಆಗಿರ್ತೀರಾ. ನಿಮ್ಮನ್ನ ನೋಡಿದ್ರೆ ನೀವ್ ತುಂಬಾ ಬೇಜವಾಬ್ದಾರಿತನದಿಂದ ನಡ್ಕೋತಿದ್ದೀರಾ ಅನ್ನಿಸ್ತಿದೆ. ಕ್ಷಮಿಸಿ ಮೇಡಮ್, ತಪ್ಪಾಗಿದೆ. ಆದ್ರೆ ನಾನ್ ಬೇಜವಾಬ್ದಾರಿ ವ್ಯಕ್ತಿ ಅಲ್ಲ. ಅದು ಸರ್ಕಾರಿ ಕಾಲೇಜು, ಹೆಣ್ಮಕ್ಳು ಓದ್ತಿರೋ ಕಾಲೇಜು. ಒಂದ್ ಶೌಚಾಲಯ ಇಲ್ಲ ಅಂದ್ರೆ ಅದಕ್ಕೇನರ್ಥ? ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ, ₹1 ಕೂಡ ಬಾಕಿ ಉಳಿಸ್ಕೊಂಡಿಲ್ಲ ಅಲ್ವಾ? ತಗೊಳ್ಳಿ ಸರ್ ಫೈಲ್. ಎಲ್ಲಾನು ಕ್ಲಿಯರ್ ಆಗಿದೆ. ಎಲ್ಲ ಬಿಲ್ಗಳು ಸ್ಯಾಂಕ್ಷನ್ ಆಗಿದೆ. ಸರ್, ರಾಜೇಶ್ ಜೋಶಿ ಅನ್ನೋರ್ಗೆ ಟೆಂಡರ್ ಆಗಿದೆ. ಕಾಲೇಜ್ ಲೈಬ್ರರಿಗೆ, ಶೌಚಾಲಯಕ್ಕೆ, ಎಲ್ಲದಕ್ಕೂ ದುಡ್ಡು ಸ್ಯಾಂಕ್ಷನ್ ಆಗಿದೆ. ಸರ್, ಆ ರಾಜೇಶ್ ಜೋಶಿ ಅವ್ರು ಯಾರು? ಅವರು ಇರಿ ಒಂದ್ ನಿಮಿಷ, ನಾನೇ ವಿಚಾರಿಸ್ತೀನಿ. ಹಾ, ಇಂಗಳಿಗೆ ಅವರೇ. ಹೌದಾ? ಒಂದ್ ಕೆಲ್ಸ ಮಾಡಿ, ವಿಕ್ರಾಂತ್ ಅವರಿಗೆ ಆ ರಾಜೇಶ್ ಜೋಶಿನ ಇಲ್ಲಿ ಕರ್ಕೊಂಡ್ ಬರೋದಕ್ಕೆ ಹೇಳಿ. ಸರಿ. ಮೇಡಮ್, ಇದರಲ್ಲಿ ನಂದೇನು ತಪ್ಪಿಲ್ಲ ಮೇಡಮ್. ನಾನು ಟೆಂಡರ್ ಆಗಿ 2 ತಿಂಗಳ ನಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಬರ್ದಿದ್ದೀನಿ. ವಾಪಸ್ಸು ಉತ್ತರನೇ ಬಂದಿಲ್ಲ ಮೇಡಮ್. ಟೆಂಡರ್ ಸ್ಯಾಂಕ್ಷನ್ ಆದ್ಮೇಲೆ ಯಾರು ಇನ್ಸ್ಪೆಕ್ಷನ್ ಬಂದಿಲ್ವಾ ಸರ್? ಇಲ್ಲ ಮೇಡಮ್, ಒಬ್ರು ಬಂದಿಲ್ಲ. ರಾಜೇಶ್ ಜೋಶಿ ಅವ್ರಿಗೆ ಟೆಂಡರ್ ಆಗಿತ್ತು, ಅದೇ ಈ ಶೌಚಾಲಯ ಕಟ್ಟೋದಿಕ್ಕೆ. ನಾನು ಅವ್ರನ್ನೇ ಹುಡ್ಕೊಂಡು ಹೋಗಿದ್ದೆ ಮೇಡಮ್, ಅವ್ರು ಸಿಗ್ಲೇ ಇಲ್ಲ. ಹೌದಾ? ಹೌದು ಮೇಡಮ್.